ಮೈಸೂರಿನ ಬದಿಯಲ್ಲಿರೋ ಒಂದು ಪುಟ್ಟ ಹಳ್ಳಿಯಲ್ಲಿದ್ದ ಹೊಸಬೆಳಕು ನಿಲಯ ಅನ್ನೋ ಆಶ್ರಮದ ಮೇಲೆ ಬೆಳ್ಳಂಬೆಳಗ್ಗೆ ಸೂರ್ಯ ಫಳಫಳ ಅಂತ ಹೊಡಿತಾ ಇದ್ದ. ಆಶ್ರಮದಲ್ಲಿ ಇರೋ ಕೆಲ ಹಿರಿಯ ಜೀವಿಗಳು ವಾಕಿಂಗ್ ಮುಗಿಸ್ಕೊಂಡು ಬಂದು ಬೆಂಚ್ ಮೇಲೆ ಕೂತ್ಕೊಂಡು ತಮ್ಮ ಹಳೆ ನೆನಪುಗಳನ್ನು ಮೆಲುಕು ಹಾಕ್ತಾ ಇದ್ರು. ಅಂತ ನೆಮ್ಮದಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಗಲಾಟೆ ಶುರುವಾಯಿತು. 7ನೇ ನಂಬರ್ ಕೊಠಡಿಯಿಂದ ಕೇರ್ಟೇಕರ್ ಗಿರಿ ಗಾಬರಿ ಬೀಳ್ಕೊಂಡು ಓಡಿ ಬಂದರು. ಮ್ಯಾನೇಜರ್ 40ರ ವಯಸ್ಸಿನ ಮಂಜು ಸರ್ ಆ ರೂಮಿನ ಕಡೆಗೆ ರೌಂಡ್ಸ್ಗೆ ಹೋಗ್ತಾ ಇದ್ರು. ಅವರನ್ನ ದಾರಿಯಲ್ಲಿ ನೋಡಿದವನೇ ಗಿರಿ ಹತ್ರ ಬಂದು ಉಸಿರು ಬಿಡುತ್ತಾ ಕೈ ಮುಗಿತಾ ಹೇಳಿದ, ಮಂಜು ಸರ್ ಬೇಗ ಬನ್ನಿ. ಚಿಕ್ಕಣ್ಣ ಅಂಕಲ್ಗೆ ಮಾತು ಅಲ್ಲಿಗೆ ನಡುಗಿ ನಿಂತು ಹೋಯಿತು. ಎಲ್ಲ ವೃದ್ಧರನ್ನ ತಮ್ಮದೇ ಫ್ಯಾಮಿಲಿ ಅಂತ ನೋಡ್ತಿದ್ದ ಮಂಜು ತಕ್ಷಣ ಆ ರೂಮಿನ ಕಡೆಗೆ ಓಡಿದ. ಒಳಗಿನ ದೃಶ್ಯ ನೋಡಿ ಕರಳು ಹಿಂಡಿದಂಗೆ ಆಗಿತ್ತು. 80ರ ವರ್ಷದ ಚಿಕ್ಕಣ್ಣ ಅಂಕಲ್ ಹಾಸಿಗೆ ಮೇಲೆ ಮಲ್ಕೊಂಡಿದ್ರು. ಕೊನೆಗೆ ಉಸಿರು ಎಳೆದು ಬಿಟ್ಟಿದ್ರು. ಯಾರನ್ನೇ ಕಾಯ್ತಿದ್ರು ಏನೋ. ಅವರ ಕಣ್ಣುಗಳು ಬಾಗಿಲ ಮೇಲೆ ನಿಂತಿತ್ತು. ಮಂಜು ನಡುಗುತ್ತಿದ್ದ ಕೈಗಳಿಂದ ಚಿಕ್ಕಣ್ಣ ಅಂಕಲ್ನ ಮಗ ಸುರೇಶ್ ನಂಬರ್ಗೆ ಫೋನ್ ಮಾಡ್ದ. ಫೋನ್ ರಿಂಗ್ ಆಯಿತು. ಆದರೆ ಆ ಕಡೆಯಿಂದ ಉತ್ತರ ಬರಲೇ ಇಲ್ಲ. ಮಗ ಬೆಂಗಳೂರಿನಲ್ಲಿ ತನ್ನದೇ ಲೈಫ್ನಲ್ಲಿ ಖುಷಿಯಾಗಿದ್ದ. ಅಪ್ಪ ಕೊನೆ ಉಸಿರು ಎಳೆದಿದ್ದಾರೆ ಅನ್ನೋ ಅರಿವೂ ಇರಲಿಲ್ಲ. ಮಂಜು ಹತ್ರ ಹೋಗಿ ಚಿಕ್ಕಣ್ಣ ಅಂಕಲ್ ಕೈ ಹಿಡಿದುಕೊಂಡು, ಅದು ಮಂಜುಗಡ್ಡೆ ಥರ ತಣ್ಣಗಾಗಿತ್ತು. ಅಂಕಲ್ ಅಂಕಲ್ ನಾನು ಮಂಜು ಬಂದಿದ್ದೀನಿ ಅಂತ ಮೆಲ್ಲಗೆ ಹೇಳ್ದ. ಅವರ ಮುಚ್ಚಿದ ಕಣ್ಣು ನಿಧಾನಕ್ಕೆ ತೆರೆಯಿತು. ಮಂಜು ತನ್ನ ರಾಜ ಸುರೇಶ ಬಂದಿದ್ದಾನಾ ಅಂತ ಬಹಳ ದುರ್ಬಲ ಧ್ವನಿಯಿಂದ ಹೇಳಿದರು. ಆ ಶಬ್ದಗಳಲ್ಲಿ ಇದ್ದ ನಂಬಿಕೆ ಮಂಜು ಹೃದಯವನ್ನ ಹಿಂಡಿಬಿಡ್ತು. ಹೌದು ಚಿಕ್ಕಣ್ಣ ಅಂಕಲ್, ಸುರೇಶ್ ಬರ್ತಾನೆ ಇನ್ನು ಸ್ವಲ್ಪ ಟೈಮ್ನಲ್ಲಿ ಅಂತ ಒಂದು ಸುಳ್ಳು ಭರವಸೆ ಕೊಟ್ಟು ಇನ್ನೇನು ಮಾಡಬೇಕು ಆಗುತ್ತೆ. ಸಾಯ್ತಿದ್ದ ತಂದೆಗೆ ನಿನ್ನ ಮಗನಿಗೆ ನಿನ್ನ ಬಗ್ಗೆ ಕಾಳಜಿನೇ ಇಲ್ಲ ಅಂತ ಹೇಗೆ ತಾನೇ ಹೇಳೋದು? ಚಿಕ್ಕಣ್ಣ ಅಂಕಲ್ ಮುಖದಲ್ಲಿ ಒಂದು ಸಂತೃಪ್ತಿ ನಗು ಮೂಡಿತ್ತು. ನನಗೊತ್ತಿತ್ತು ಅವನು ಬರ್ತಾನೆ, ಒಳ್ಳೆ ಹುಡುಗ, ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಅಷ್ಟೇ ಅಂದರು. ಮಂಜನನ ಕಣ್ಣನಲ್ಲಿ ನೀರು ಸುರಿತಾ ಇತ್ತು. ಕೊನೆ ಉಸಿರಿರೋವರೆಗೂ ಮಕ್ಕಳು ಚೆನ್ನಾಗಿದ್ದಾರೆ ಅಂತಾನೇ ಹೇಳ್ಕೊಂಡು ಇರ್ತಾರೆ ಅಪ್ಪ ಅಮ್ಮ. ಮರುಕ್ಷಣ ಚಿಕ್ಕಣ್ಣ ಅಂಕಲ್ ಕೈ ಸಡಿಲವಾಯಿತು. ಕಣ್ಣುಗಳು ಆಕಾಶದ ಕಡೆ ನೋಡ್ತು. ಅದು ಆಳವಾದ ಉಸಿರಿನ ಜೊತೆಗೆ ಎಲ್ಲವೂ ಶಾಂತಿಯಾಗಿತ್ತು. ತನ್ನ ಮಗ ಬರೋದನ್ನೇ ಕಾಯ್ತಾ ಕಾಯ್ತಾ ಇನ್ನೊಬ್ಬರ ತಂದೆ ಮಂಜು ಮಡಿಲಲ್ಲೇ ಕೊನೆ ಉಸಿರು ತೆಗೆದುಕೊಂಡರು. ಅಪ್ಪನ ಆ ಕೊನೆ ಕಾಯುವಿಕೆ ಮಂಜುವಿನ ಎದೆ ಒಡೆದು ಹೋಗೋ ಅನುಭವ ಕೊಡ್ತು. ಸಂಪ್ರದಾಯದ ಪ್ರಕಾರ ಅಂತ್ಯಕ್ರಿಯೆ ನಡೆಯಿತು. ಆಶ್ರಮದ ಉಳಿದ ಹಿರಿಯರು ತಮ್ಮ ಸ್ನೇಹಿತರಿಗೆ ನಮಸ್ಕಾರ ಹೇಳೋಕೆ ಬಂದರು. 2 ಗಂಟೆ ಆಗ್ತಿದ್ದ ಹಾಗೆ ಆಶ್ರಮದ ಗೇಟ್ ಮುಂದೆ ಒಂದು ಪಳಪಳ ಅಂತಿರೋ ಕಾರು ಬಂದು ನಿಂತು ಬಿಡ್ತು. ಈಗಷ್ಟೇ ಇಲ್ಲಿ ಅಂತ್ಯಕ್ರಿಯೆ ಮುಗಿಸಿ ಹೋಗಿತ್ತು. ಬಹುಶಃ ಇನ್ನೊಂದು ಕತೆ ತನ್ನ ಕೊನೆಯನ್ನ ಬರೆಯೋಕೆ ಬರ್ತಿದೆ ಅನ್ಸಿತ್ತು. ಅಳೋಕೆ ಕೆಂಪಾಗಿದ್ದ ಮಂಜು ಕಣ್ಣುಗಳು ಆ ಬಾಗಿಲನ್ನೇ ನೋಡ್ತಾ ಇತ್ತು. ಕಾರಿಂದ ಒಬ್ಬ ಯಂಗ್ ಹುಡುಗ ಹರೀಶ್ ಇಳಿದ. ಮುಖದಲ್ಲಿ ಒಂದು ಅಹಂಕಾರದ ಎಕ್ಸ್ಪ್ರೆಷನ್ ಇತ್ತು. ಹಿಂಬಾಗಿಲು ತೆರೆದು ನಡೆಯುತ್ತಿದ್ದ ಅವರ ತಾಯಿ ಲಕ್ಷ್ಮಿ ಅಮ್ಮನ್ನ ಎಳ್ಕೊಂಡು ಬರ್ತಿದ್ದ ಲಕ್ಷ್ಮಿ ಅಮ್ಮನ ಕಣ್ಣಲ್ಲಿ ವಿಚಿತ್ರ ಭಯ ಇತ್ತು. ಮಗ ಹರೀಶ್, ನೀನು ನನಗೆ ಮಂಡ್ಯದ ಕಡೆ ಹೊಸ ಯೋಗ ಸೆಂಟರ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ, ಅಲ್ಲಿ ಭಜನೆ, ಕೀರ್ತನೆ, ಪ್ರಾಣಾಯಾಮ ಎಲ್ಲ ಇರುತ್ತೆ ಅಂತ ಅಂತಿದ್ಯಲ್ಲ, ಆದರೆ ಇದು? ಲಕ್ಷ್ಮಿ ಅಮ್ಮ ನಡುಗುವ ಧ್ವನಿಯಲ್ಲಿ ಮಗನಿಗೆ ಕೇಳಿದ್ರು. ಅವರ ಧ್ವನಿಯಲ್ಲಿ ಒಬ್ಬ ತಾಯಿಯ ಮುಗ್ಧ ನಂಬಿಕೆ ಇತ್ತು. ಹರೀಶ್ ಅಮ್ಮನ ಕೈ ಹಿಡ್ಕೊಂಡು ಹೆಚ್ಚು ಕಮ್ಮಿ ಎಳ್ಕೊಂಡೇ ಬರ್ತಾ, ಅರೆ ಅಮ್ಮ ನಡಿ ಒಳಗೆ, ಎಲ್ಲ ತಿಳ್ಕೊಳ್ಳೋಣ ಅಂತ ಹೇಳ್ದ. ಅವನ ಧ್ವನಿಯಲ್ಲಿ ಅಷ್ಟು ಬೇಜವಾಬ್ದಾರಿ ಇತ್ತೆಂದರೆ ಅವನು ತನ್ನ ಅಮ್ಮನ ಜೊತೆಗಲ್ಲ, ಯಾವುದೋ ನೌಕರನ ಜೊತೆ ಮಾತಾಡುತ್ತಿದ್ದಾನೆ ಅನಿಸ್ತಿತ್ತು. ಆಶ್ರಮದ ಒಳಗೆ ಹೋಗ್ತಿದ್ದ ಹಾಗೆ ಲಕ್ಷ್ಮಿ ಅಮ್ಮನ ಕಣ್ಣು ಗೋಡೆ ಮೇಲೆ ನೇತು ಹಾಕಿದ್ದ ಫೋಟೋಗಳ ಮೇಲೆ ಬಿತ್ತು. ಅಲ್ಲಿ ಮುಖ ಕಳೆದುಕೊಂಡು ಕುಳಿತಿದ್ದ ವೃದ್ಧರನ್ನ ನೋಡಿದ ಕೂಡಲೇ ಅವರ ಹೃದಯ ಚಡಪಡಿಸಿತ್ತು. ಮಗ, ಇದು ವೃದ್ಧಾಶ್ರಮ ಹಾಗೆ ಕಾಣಿಸ್ತಾ ಇದೆ. ಇಲ್ಲಿ ಎಲ್ಲರೂ ವಯಸ್ಸಾದವರೇ ಇದ್ದಾರೆ. ಆದರೂ ಅವರ ಮಾತಿನಲ್ಲಿ ಪ್ರಶ್ನೆಗಿಂತ ಹೆಚ್ಚು ಭಯ ಇತ್ತು. ತಮ್ಮ ರಕ್ತ ಹಂಚಿಕೊಂಡು ಹುಟ್ಟಿದ ಮಗ ತಮಗೆ ದ್ರೋಹ ಮಾಡ್ತಿದ್ದಾನೆ ಅನ್ನೋ ಅಪರಿಚಿತ ಭಯ. ಹರಿ, ನನ್ನ ತುಳಸಿ ಗಿಡ, ನಾನದಕ್ಕೆ ಬೆಳಗ್ಗೆ ನೀರು ಕೂಡ ಕೊಟ್ಟಿಲ್ಲ ಕಣೋ, ಅದು ಬಾಡಿ ಹೋಗುತ್ತೆ ಮಗ ಅಂತ ಮತ್ತೊಮ್ಮೆ ಹೇಳಿದ್ರು. ಹರೀಶ್ ಈಗ ಸಿಡಿಮಿಡಿಗೊಂಡು ಬಿಟ್ಟ. ಅಯ್ಯೋ ಅಮ್ಮ ಸುಮ್ಮನಿರಿ, ನೀನು ಎಷ್ಟು ಮಾತಾಡ್ತೀಯ ನೀನು ಅಂತ ರೇಗಿಬಿಟ್ಟ. ಅಮ್ಮನ ಮೇಲೆ ಗಟ್ಟಿಯಾಗಿ ಕೂಗಿದ ಲಕ್ಷ್ಮಿ ಅಮ್ಮ ಸುಮ್ಮನಾದರು. ಅವರ ಕಣ್ಣಿಂದ ಕಣ್ಣೀರು ಇಳಿದು ಸುಕ್ಕುಗಟ್ಟಿದ ಗಲ್ಲದ ಮೇಲೆ ಹರಿತಾ ಇತ್ತು. ಇದನ್ನೆಲ್ಲ ದೂರದಿಂದ ನೋಡ್ತಿದ್ದ ಮಂಜುವಿಗೆ ಎದೆ ಒಡೆದು ಹೋಗುವ ಹಾಗಾಗ್ತಿತ್ತು. ತನ್ನ ಮಗನಿಗೆ ನಾಚಿಕೆ ಇಲ್ಲದಿರೋದನ್ನ ನೋಡ್ತಿದ್ದ. ತನ್ನ ಅಮ್ಮನ ಹಳೆಯ ವಸ್ತು ಥರ ಇಲ್ಲಿ ತಂದು ಬಿಸಾಡೋಕೆ ಬಂದಿದ್ದ. ಹರೀಶ್ ಆಫೀಸ್ಗೆ ಬಂದು ಅಮ್ಮನ ಕೈಯನ್ನು ಜೋರಾಗಿ ಎಳೆದು ಬಿಟ್ಟ. ಲಕ್ಷ್ಮಿ ಅಮ್ಮ ಬೀಳೋದ್ರಲ್ಲಿದ್ರು. ಗೋಡೆಯನ್ನು ಹಿಡ್ಕೊಂಡು ನಿಂತ್ಕೊಂಡ್ರು. ಕೊನೆ ನಂಬಿಕೆ ಮೇಲೆ ಅವರ ಕಣ್ಣು ಈಗಲೂ ಮಗನ ಮುಖದ ಮೇಲೆ ಇತ್ತು. ಹರೀಶ್ ಜೇಬಿನಿಂದ 500 ರೂಪಾಯಿ
ಕಂತೆಯ ತೆಗೆದು ಮೇಜಿನ ಮೇಲಿಟ್ಟು, ಇದನ್ನು ತಗೊಳ್ಳಿ. ಇಲ್ಲಿ ನನ್ನ ಅಮ್ಮನಿಗೆ ಯಾವುದೇ ಕೊರತೆ ಆಗಬಾರ್ದು. ಒಳ್ಳೆ ರೂಮ್, ಒಳ್ಳೆ ಊಟ, ಅರ್ಥ ಆಯ್ತಾ ಅಂದ. ಧ್ವನಿಯಲ್ಲಿ ಅಹಂಕಾರ ತುಂಬಿತ್ತು. ಮ್ಯಾನೇಜರ್ ಮಂಜು ಗಂಭೀರವಾಗಿ ಹರೀಶ್ ಕಡೆ ನೋಡಿದ. ಕ್ಷಮಿಸಿ ಸರ್, ಇಲ್ಲಿ ಹಣ ತಗೊಂಡು ಕೆಲಸ ಮಾಡಲ್ಲ. ಹೊಸ ಬೆಳಕು ನಿಲಯ ಒಂದು ಟ್ರಸ್ಟ್. ನಾವು ಇಲ್ಲಿ ಉಚಿತ ಸೇವೆ ಕೊಡ್ತೀವಿ. ದಯವಿಟ್ಟು ನಿಮ್ಮ ಹಣ ತೆಗೆದುಕೊಳ್ಳಿ ಅಂದರು. ಅವರ ಕಣ್ಣುಗಳು ಹರೀಶ್ನಿಂದ ಆಚೆಗೆ ಹೋಗಿ ಅಸಹಾಯಕ ಲಕ್ಷ್ಮಿ ಅಮ್ಮನ ಕಡೆ ಹೋಯಿತು. ಆ ಕ್ಷಣದಲ್ಲಿ ಲಕ್ಷ್ಮಿ ಅಮ್ಮನಿಗೆ ಅರ್ಥವಾಗಿ ಬಿಡ್ತು. ಮಗ ತನ್ನನ್ನು ಶಾಶ್ವತವಾಗಿ ಇಲ್ಲಿ ಬಿಡೋಕೆ ಬಂದಿದ್ದಾನೆ. ಇಲ್ಲಿ ಬಿಟ್ಟು ಹೋಗಿಬಿಡ್ತಾನೆ, ಮತ್ತೆಂದಿಗೂ ಬರೋದಿಲ್ಲ. ಅವರು ಹೋಗಿ ಹರೀಶ್ ಕಾಲು ಹಿಡ್ಕೊಂಡ್ರು. ಅವರ ಸೀರೆ ಸೆರಗು ನೆಲದ ಮೇಲೆ ಹರಡಿತ್ತು. ನಡುಗುವ ಕೈಗಳಿಂದ ಮಗನ ಕಾಲುಗಳನ್ನು ಹಿಡ್ಕೊಂಡು ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದರು. ಮಗ, ಬೇಡ ಕಣೋ, ನನ್ನ ಮೇಲೆ ಕರುಣೆ ತೋರಿಸು. ನನ್ನ ಇಲ್ಲೇ ಬಿಟ್ಟು ಹೋಗಬೇಡ. ನಾನು ನಿನ್ನ ಸೊಸೆಗೆ ಏನೂ ಹೇಳಲ್ಲ, ರೂಮಿನಿಂದ ಆಚೆನೂ ಬರಲ್ಲ. ಸುಮ್ಮನೆ ನನಗೆ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಜಾಗ ಕೊಡು ಅಷ್ಟೇ. ಅವರ ಧ್ವನಿಯಲ್ಲಿ ನೋವು ತುಂಬಿತ್ತು. ಇದನ್ನು ಕೇಳಿದ್ರು ಕಲ್ಲು ಕೂಡ ಕರಗಿ ಹೋಗ್ತಿತ್ತು. 9 ತಿಂಗಳು ಗರ್ಭದಲ್ಲಿಟ್ಟು ಸಾಕಿದ ಮಗನಿಂದ ಭಿಕ್ಷೆ ಕೇಳ್ತಾ ಇದ್ರು. ಮಂಜುಗೆ ಇದನ್ನೆಲ್ಲ ಸಹಿಸಿಕೊಳ್ಳೋಕೆ ಆಗಲೇ ಇಲ್ಲ. ಅವನ ಕಣ್ಣಲ್ಲಂತೂ ನೀರಿತ್ತು. ಕೈ ಮುಗಿದು ಹರೀಶ್ಗೆ ಹೇಳಿ, ಸರ್, ಈ ತರಹದ ಪಾಪದ ಕೆಲಸಗಳನ್ನು ಮಾಡೋಕ್ಕೆ ಹೋಗಬೇಡಿ. ಇವರು ನಿಮ್ಮ ಅಮ್ಮ. ಇವರು ನಿಮಗೆ ಯಾವುದೇ ಹೊರೆನೂ ಅಲ್ಲ. ಒಂದ್ಸಲ ನಿಮ್ಮ ಅಮ್ಮನ ಕಣ್ಣಲ್ಲಿ ಆಳವಾಗಿ ನೋಡಿ. ನಿಮಗೆ ಬರೀ ಪ್ರೀತಿ ಕಾಣಿಸುತ್ತೆ. ಅವರು ನಿಮ್ಮ ಹತ್ರ ಕೇಳ್ತಿರೋದು ಮನೆಯಲ್ಲಿ ಒಂದು ಮೂಲೆಯಲ್ಲಿ ಜಾಗ ಅಷ್ಟೇ. ಆಸ್ತಿನೂ ಅಲ್ಲ, ಇನ್ನೇನೂ ಅಲ್ಲ. ಸುಮ್ಮನೆ ಏನೂ ತೊಂದರೆ ಇಲ್ಲ ಅಂದರೆ ದಯವಿಟ್ಟು ಕರ್ಕೊಂಡು ಹೋಗಿ. ತನ್ನವರೇ ಕೈ ಬಿಟ್ಟಾಗ ವೃದ್ಧರು ಒಳಗಿಂದಲೇ ಸತ್ತು ಹೋಗ್ತಾರೆ. ಮಂಜು ಕೈ ಮುಗಿದು ಹೇಳಿದ. ಇದು ಕೇಳಿದ ಹರೀಶ್ ಮುಖ ಕೋಪದಿಂದ ಕೆಂಡ ಮಂಡಲವಾಗಿ ಬಿಡ್ತು. ಮಂಜು ಮಾತು ಅವನಿಗೆ ಅವಮಾನ ಅನಿಸಿತು. ಅವನು ತನ್ನ ತಾಯಿ ಲಕ್ಷ್ಮಿ ಅಮ್ಮನನ್ನು ಒಂದೇ ಕ್ಷಣದಲ್ಲಿ ದೂಡಿಬಿಟ್ಟ. ಮಂಜುವಿಗೆ ರೇಗಿದ. ನಿಮ್ಗೇನು ಗೊತ್ತಾಗುತ್ತೆ ಸರ್ ಮನೆಯಲ್ಲಿ ಏನು ನಡೀತಾ ಇದೆ ಅಂತ? ಯಾವಾಗ ನೋಡಿದ್ರು ಮನೆಯಲ್ಲಿ ಒಂದಲ್ಲ ಒಂದು ಮಾತಿಗೆ ಕ್ಯಾತೆ ತೆಗಿತಾನೆ ಇರ್ತಾರೆ, ಕೆಮ್ಮುತ್ತಾ ಇರ್ತಾರೆ. ನಮಗಿಷ್ಟ ಬಂದ ಹಾಗೆಯೇ ಬದುಕೋಕ್ಕೂ ಆಗ್ತಾ ಇಲ್ಲ. ನನ್ನ ಹೆಂಡತಿ ಶೀಲಾ ಇವರಿಂದ ಎಷ್ಟು ತೊಂದರೆ ಅನುಭವಿಸ್ತಿದ್ದಾಳೆ ಗೊತ್ತಾ ನಿಮಗೆ? ಹೀಗೆ ಹೇಳಿ ಕಣ್ಣೀರು ಹಾಕಿ ಕೈ ಮುಗಿದ ಬೇಡ್ಕೊಂತಿದ್ದ ತನ್ನ ಅಮ್ಮನನ್ನು ಕೊನೆಯ ಬಾರಿಗೆ ಒಂದು ತಿರಸ್ಕಾರದ ನೋಟದಿಂದ ನೋಡಿ ವೇಗವಾಗಿ ಬಾಗಿಲಿನ ಕಡೆ ಹೆಜ್ಜೆ ಹಾಕಿದ. ಲಕ್ಷ್ಮಿ ಅಮ್ಮ ಜೋರಾಗಿ ಕೂಗಿದರು. ಮಗ, ನಿಲ್ಲು, ಹೋಗಬೇಡ. ಅವರ ಧ್ವನಿ ಆ ಬಾಗಿಲಿಗೆ ತಾಗಿ ವಾಪಸ್ ಬಂತು. ಹರೀಶ್ ಹೊರಟು ಹೋಗಿದ್ದ. ಲಕ್ಷ್ಮಿ ಅಮ್ಮ ಓಡಿ ಹೊರಗಿನವರೆಗೂ ಹೋದರು. ಆದರೆ ಅಷ್ಟರಲ್ಲೇ ಅವನು ಗೇಟ್ ಆಚೆ ಹೋಗಿದ್ದ. ಆ ಪಾಪದ ವೃದ್ಧ ತಾಯಿ ಅಲ್ಲೇ ನೆಲದ ಮೇಲೆ ಅಸಹಾಯಕಳಾಗಿ ಕೂತು ಬಿಟ್ಟಳು. ಬಾಗಿಲು ಮುಚ್ಚಿದ್ದನ್ನು ನೋಡ್ತಾ ಆ ತಾಯಿಗೆ ಮಗ ಅಲ್ಲ, ತನ್ನ ಜೀವವೇ ಆಚೆ ಹೋಗ್ತಿದೆಯೇ ಅನಿಸಿತು. ಹರೀಶ್ ಕಾರಲ್ಲಿ ಕೂತು ವೇಗವಾಗಿ ಹೊರಟು ಹೋದ. ಮಾಡಿದ ಅಪರಾಧಕ್ಕೆ ಓಡಿ ಹೋಗೋ ಕ್ರಿಮಿನಲ್ ಥರ. ಅಮ್ಮನ ಕೂಗು ಇನ್ನೂ ಕಿವಿಯಲ್ಲಿ ರಿಂಗ್ ಆಗ್ತಾನೇ ಇತ್ತು. ಮಗ, ನಿಲ್ಲು, ಹೋಗಬೇಡ. ತಕ್ಷಣ ಅವನು ಗಾಡಿ ಗ್ಲಾಸ್ ಹಾಕಿ ಆ ಒಳಗಿನ ಧ್ವನಿಯನ್ನು ನಿಗ್ರಹಿಸೋಕೆ ಸಂಗೀತದ ಸೌಂಡನ್ನು ಜಾಸ್ತಿ ಮಾಡಿದ. ಮನೆಗೆ ಬಂದ ಕೂಡಲೇ ಹೆಂಡತಿ ಶೀಲಾ ಬಾಗಿಲಲ್ಲಿ ನಿಂತಿರೋದು ಕಂಡ. ಅವಳ ಮುಖದಲ್ಲಿ ಯಾವುದೇ ಯುದ್ಧ ಗೆದ್ದ ಸಂತೋಷದ ನಗುವಿತ್ತು. ಆಯ್ತಾ ಕೆಲಸ ಅಂತ ಕೇಳಿದ್ಲು. ಹರೀಶ್ ತಲೆ ಆಡಿಸಿದ. ಶೀಲಾ ಖುಷಿಯಿಂದ ಚಪ್ಪಾಳೆ ತಟ್ಟಿ, ನಡೀರಿ, ತುಂಬ ಒಳ್ಳೆಯದಾಯಿತು. ಕೊನೆಗೂ ಈ ಮನೆ ನಂದೇ ಅನ್ನಿಸ್ತಿದೆ. ಇನ್ಮೇಲೆ ನನಗೆ ಹೆಂಗೆ ಬೇಕೋ ಹಾಗೆ ಇರ್ತೀನಿ. ನನ್ನ ಇಷ್ಟ ಆದ ಹಾಗೆ ಡ್ರೆಸ್ ಹಾಕ್ಕೊತೀನಿ. ಎಲ್ಲಿಯವರೆಗೂ ಮಲಗೋಕೆ ಮನಸ್ಸು ಬರುತ್ತೋ ಅಲ್ಲಿಯವರೆಗೂ ಮಲಗ್ತೀನಿ. ನನ್ನ ತಡೆಯೋರು ಉಪದೇಶ ಕೊಡೋರು ಯಾರೂ ಇಲ್ಲ. ಕೇಳಿ, ಇವತ್ತು ರಾತ್ರಿ ಯಾಕೆ ಒಂದು ಪಾರ್ಟಿ ಇಡಬಾರ್ದು? ನಮ್ಮೆಲ್ಲರ ಫ್ರೆಂಡ್ಸ್ನ ಕರಿತೀನಿ. ಸ್ವತಂತ್ರ ದಿನ ಆಚರಿಸಿದ ಹಾಗೆ ಆಚರಿಸೋಣ ಅಂದ್ಲು. ಹರೀಶ್ ಸುಮ್ಮನಾಗಿದ್ದ. ಅವನಿಗೆ ಅಮ್ಮ ಅಳೋ ಮುಖ ನೆನಪಾಗಿತ್ತು. ಆದರೆ ಶೀಲಾಳ ಖುಷಿ ಮತ್ತೆ ಸಿಕ್ಕ ಸ್ವತಂತ್ರದ ಖುಷಿಯಲ್ಲಿ ಆ ಅಪರಾಧದ ಭಾರ ಮುಚ್ಚಿ ಹೋಯಿತು. ಮನಸ್ಸಿನಲ್ಲಿ ಯೋಚಿಸಿದ, ಏನು ಮಾಡಿದ್ದೀನಿ? ಸರಿಯಾಗೇ ಮಾಡಿದ್ದೀನಿ. ಪ್ರತಿದಿನದ ಕಿರಿಕಿರಿಗಿಂತ ಇದು ಎಷ್ಟೋ ವಾಸಿ. ಅದೇ ರಾತ್ರಿ ಬೆಂಗಳೂರು ನಗರದ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗ್ತಾ ಇತ್ತು. ಹರೀಶ್ ಮನೆಯಲ್ಲಿ ಸಂತೋಷ ತುಂಬಿತ್ತು. ಜೋರಾದ ಸಂಗೀತ, ಫ್ರೆಂಡ್ಸ್ ನಗು ಎಲ್ಲ ಕೇಳ್ತಾ ಇತ್ತು. ಹರೀಶ್ ಮತ್ತು ಶೀಲಾ ಇಬ್ಬರು ನಶೆಯಲ್ಲಿ ತೇಲ್ತಾ ಡ್ಯಾನ್ಸ್ ಮಾಡ್ತಾ ಇದ್ರು. ಆದರೆ ಮೈಸೂರಿನ ಆಶ್ರಮದ ಚಿಕ್ಕ ರೂಮ್ನಲ್ಲಿ ಲಕ್ಷ್ಮಿ ಅಮ್ಮ ಹಾಸಿಗೆಯ ಮೇಲೆ ಭಯಭೀತರಾಗಿ ಕೂತಿದ್ರು. ಬಹುಶಃ ಮಗ ವಾಪಸ್ ಬರ್ತಾನೇನೋ ಅನ್ನೋ ಕೊನೆ ಭರವಸೆಯಲ್ಲಿ ಅವರು ಪದೇ ಪದೇ ಬಾಗಿಲನ್ನೇ ನೋಡ್ತಾ ಇದ್ರು. ಆಶ್ರಮದಲ್ಲಿ ಊಟದ ಸಮಯವಾಗಿತ್ತು. ಕೇರ್ ಟೇಕರ್ ಸುನೀತಾ ಅವರಿಗಾಗಿ ತಟ್ಟೆ ತಂದಿದ್ಲು. ತಟ್ಟೆಯಲ್ಲಿ ಚಪಾತಿ, ದಾಲ್, ಪಲ್ಯ ಇತ್ತು. ಆದರೆ ಲಕ್ಷ್ಮಿ ಅಮ್ಮ ತಟ್ಟೆನ ಮುಟ್ಟಲೇ ಇಲ್ಲ. ದುಃಖದಿಂದ ಅವರ ಗಂಟಲು ತುಂಬಿ ಹೋಗಿತ್ತು. ಒಂದು ಗುಟುಕು ನೀರು ಕುಡಿಯಲಿಲ್ಲ. ಸುನೀತಾ ತುಂಬ ವಿನಂತಿಸಿಕೊಂಡಳು. ಆದರೆ ಲಕ್ಷ್ಮಿ ಅಮ್ಮ ಬೇಡ ಅನ್ನೋ ಹಾಗೆ ತಲೆ ಆಡಿಸಿದರು. ಸುನೀತಾ ಮಂಜು ಅವರನ್ನು ಕಾಯ್ತಾ ಇದ್ಲು. ಅವರು ಬಂದರೆ ಹೇಗಾದರೂ ಇವರಿಗೆ ಊಟ ತಿನ್ನಿಸ್ತಾರೆ ಅಂತ ಅವಳಿಗೆ ಗೊತ್ತಿತ್ತು. ಮಂಜು ಆ ದಿನ ಪೂರ್ತಿ ಆಶ್ರಮದಲ್ಲಿ ಇರಲೇ ಇಲ್ಲ. ಆಫೀಸ್ಗೆ ಹೋಗ್ತಾ ಇರೋದ್ರಿಂದ ಬೆಳಗ್ಗೆ ಮತ್ತು ರಾತ್ರಿ ಮಾತ್ರ ವೃದ್ಧರ ಕಷ್ಟ ಸುಖಗಳನ್ನು ಕೇಳೋಕೆ ಬರ್ತಾ ಇದ್ರು. ಅಮ್ಮ ಊಟ ಮಾಡಿಲ್ಲ
ಇಲ್ಲ ಅಂತ ಕೇಳಿದೆ. ಸ್ವಲ್ಪ ಆದರೂ ತಿನ್ನಿ ಅಂತ ಮಂಜು ಬಂದು ಕೇಳಿದರು. ಲಕ್ಷ್ಮಿ ಅಮ್ಮ ಮತ್ತೆ ಬೇಡ ಅಂದರು. ಮಂಜು ಅವರ ತಲೆ ಮೇಲೆ ಕೈ ಆಡಿಸಿ, ಅಮ್ಮ ಸ್ವಲ್ಪ ತಿನ್ನಿ, ನೀವು ಕಾಯಿಲೆಗೆ ಬೀಳ್ತೀರಾ ಅಂದ. ಲಕ್ಷ್ಮಿ ಅಮ್ಮ ದುಃಖದ ಕಣ್ಣುಗಳಿಂದ ಮಂಜು ಕಡೆ ನೋಡಿ ಗದ್ಗತಿರಾಗಿ, ಹೇಗೆ ತಿನ್ನಲಿ ಮಗ, ಏನು ಗಂಟಲಿನಿಂದ ಇಳಿತಾನೇ ಇಲ್ಲ ಅಂತ ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದರು. ನಂತರ ಮಂಜು ಅವರ ಕಣ್ಣರನ್ನು ಒರೆಸಿ ಸ್ವಲ್ಪ ಊಟ ತಿನ್ನಿಸಿದ. ಲಕ್ಷ್ಮಿ ಅಮ್ಮನ ಪರಿಸ್ಥಿತಿ ನೋಡಿ ಮಂಜುವಿಗೆ ತುಂಬ ದುಃಖವಾಯಿತು. ಸುನೀತಾ, ಅಮ್ಮನ್ನ ಚೆನ್ನಾಗಿ ನೋಡ್ಕೊ, ಅವರನ್ನು ರೂಮಿಗೆ ಕರ್ಕೊಂಡು ಹೋಗಿ ರೆಸ್ಟ್ ಮಾಡೋಕೆ ಬಿಡು, ಯಾವುದೇ ತೊಂದರೆ ಆಗದಂತೆ ನೋಡಿಕೊ ಅಂತ ಸುನೀತಾಗೆ ಹೇಳಿದ. ಲಕ್ಷ್ಮಿ ಅಮ್ಮ ಒಂದು ನಿರ್ಜೀವ ದೇಹದ ಹಾಗೆ ಸುನೀತಾರನ್ನ ಹಿಂಬಾಲಿಸಿದರು. ಕಣ್ಣೀರು ಇನ್ನೂ ಸುರಿತಾ ಇತ್ತು. ರೂಮಿಗೆ ತಲುಪಿ ಸುನೀತಾ ಅವರನ್ನು ಹಾಸಿಗೆ ಮೇಲೆ ಕೂರಿಸಿದಳು. ದುಃಖ ತುಂಬಿದ ಕಣ್ಣುಗಳಿಂದ ಸುನೀತಾಳ ಕಡೆ ನೋಡುತ್ತಾ ಲಕ್ಷ್ಮಿ ಅಮ್ಮ ಕೇಳಿದರು, ಮಗಳೇ, ನನ್ನ ಮಗ ನಿಜವಾಗ್ಲೂ ಹೊರಟು ಹೋದ್ನಾ? ಇನ್ನು ಮುಂದೆ ವಾಪಸ್ ಬರಲ್ವಾ? ಅವರ ಧ್ವನಿಯಲ್ಲಿ ಅಷ್ಟು ನೋವಿತ್ತೆಂದರೆ ಸುನೀತಾಳ ಹೃದಯ ಕೂಡ ದುಃಖವಾಯಿತು. ಇಲ್ಲ ಅಮ್ಮ, ಹಾಗೆ ಹೇಳಬೇಡಿ, ಅವರು ಖಂಡಿತ ಬರ್ತಾರೆ, ಬಹುಶಃ ಯಾವುದೋ ಅವಶ್ಯಕ ಕೆಲಸದ ಮೇಲೆ ಹೋಗಿರಬಹುದು ಅಂತ ಸುನೀತಾ ಸುಳ್ಳು ಭರವಸೆ ಕೊಟ್ಟಳು. ಅವಳಿಗೆ ಇವರ ಮಗ ಎಂದಿಗೂ ಬರಲ್ಲ ಅನ್ನೋದು ಗೊತ್ತಿತ್ತು. ಮತ್ತೊಂದೆಡೆ ಮಂಜು ಕಣ್ಣ ಮುಂದೆ ಲಕ್ಷ್ಮಿ ಅಮ್ಮ ಅಳೋ ಮುಖ ಮತ್ತು ಹರೀಶ್ ಅಹಂಕಾರದ ಮುಖ ಪದೇ ಪದೇ ಬರ್ತಾ ಇತ್ತು. ಪ್ರಪಂಚ ಎಷ್ಟು ಸ್ವಾರ್ಥಿಯಾಗಿದೆ, ಸಂಪತ್ತು ಸಂಬಂಧಕ್ಕಿಂತ ಹೆಚ್ಚಾಗಿದೆ ಅಂತ ಯೋಚಿಸಿದ. ಮರುದಿನ ಬೆಳಗ್ಗೆ ಮಂಜು ಮತ್ತೆ ಲಕ್ಷ್ಮಿ ಅಮ್ಮನ ರೂಮಿಗೆ ಹೋದ. ಯಾವುದೋ ಹಳೆ ನೆನಪು ಮಾಡ್ಕೊಳ್ತಾ ಇರೋ ಹಾಗೆ ಲಕ್ಷ್ಮಿ ಅಮ್ಮ ಗೋಡೆನ ನೋಡ್ತಾ ಇದ್ರು. ಮಂಜು ಅವರ ತಲೆ ಮೇಲೆ ಕೈ ಆಡಿಸಿ, ಅಮ್ಮ ಎದ್ದೇಳಿ, ಸ್ವಲ್ಪ ತಿಂಡಿ ತಿನ್ನಿ, ನೋಡಿ ನಿಮಗೆ ಬಿಸಿ ಬಿಸಿ ಚಹಾ ತಂದಿದ್ದೀನಿ. ಈ ರೀತಿ ಆರೋಗ್ಯ ಕೆಡಿಸ್ಕೊಂಡು ಏನು ಪ್ರಯೋಜನ? ನೀವು ಕಾಯಿಲೆಗೆ ಬಿದ್ದರೆ ಹರೀಶ್ಗೆ ಎಷ್ಟು ಕಷ್ಟ ಆಗುತ್ತೆ ಅಂದ. ಇದನ್ನು ಕೇಳಿದ ಲಕ್ಷ್ಮಿ ಅಮ್ಮನ ಅಳುವಿನ ಸೌಂಡ್ ಇನ್ನೂ ಹೆಚ್ಚಾಯಿತು. ನಡುಗುವ ಧ್ವನಿಯಲ್ಲಿ ಹೇಳಿದರು, ಮಗ, ಅವನಿಗೆ ಏನೂ ಅನಿಸಲ್ಲ ಕಣೋ, ಅವನಿಗೆ ಏನಾದರೂ ಅನಿಸೋದಿದ್ರೆ ಅವನು ನನ್ನ ಇಲ್ಲಿ ಯಾಕೆ ಬಿಟ್ಟು ಹೋಗ್ತಿದ್ದ? ನಾನು ಅವನ ಪ್ರತಿ ಖುಷಿಗಾಗಿ ಬದುಕಿದ್ದೆ ಮಗ. ಅವನು ಚಿಕ್ಕವನಿದ್ದಾಗ ಜ್ವರ ಬಂದರೆ ನಾನು ರಾತ್ರಿ ಪೂರ್ತಿ ಅವನ ಪಕ್ಕದಲ್ಲಿ ಕೂತ್ಕೊಳ್ತಿದ್ದೆ. ನನ್ನ ಕಣ್ಣಿಗೆ ನಿದ್ದೆ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ, ಯಾಕಂದರೆ ಅವನಿಗೆ ಏನೂ ಆಗಬಾರ್ದು ಅಂತ. ಅವನ ಅಡ್ಮಿಷನ್ಗೆ ದುಡ್ಡಿರಲಿಲ್ಲ. ನಾನು ನನ್ನೆಲ್ಲ ಒಡವೆಗಳನ್ನು ಮಾರಿಬಿಟ್ಟೆ. ನನ್ನ ಗಂಡ ನೆನಪಾಗಿದ್ದ ಮಂಗಳಸೂತ್ರವನ್ನು ಮಾರಿಬಿಟ್ಟೆ. ಒಂದು ಕ್ಷಣನೂ ನನ್ನ ಹತ್ರ ಏನು ಉಳಿಯಿತು ಏನು ಉಳಿಲಿಲ್ಲ ಅಂತ ಯೋಚನೆಯೇ ಮಾಡಲಿಲ್ಲ. ಬರೀ ನನ್ನ ಮಗ ಓದಿ ದೊಡ್ಡ ಮನುಷ್ಯ ಆಗಬೇಕು ಅಂತ ಯೋಚಿಸಿದೆ. ಅವನ ಮದುವೆಗೆ ದುಡ್ಡು ಬೇಕು ಅಂತ ಅವನು ಹೇಳಿದ್ದಕ್ಕೆ ನನ್ನ ಮನೆಯೂ ಮಾರಿಬಿಟ್ಟೆ. ಈಗ ನನ್ನ ಮಗ ನನಗೆ ಬೆಂಬಲಕ್ಕೆ ಇರ್ತಾನೆ ಅಂತ ಯೋಚಿಸಿದ್ದೆ. ಲಕ್ಷ್ಮಿ ಅಮ್ಮನ ದುಃಖಭರಿತ ಮಾತುಗಳು ಅಲ್ಲಿಗೆ ನಿಂತು ಹೋಗಿದ್ದವು. ಮಂಜುವಿನ ಕಣ್ಣುಗಳು ತುಂಬಿ ಬಂದವು. ಇವತ್ತು ಬೆಳಗ್ಗೆ ಕಣ್ಣು ಬಿಟ್ಟಾಗ ಒಂದು ಕ್ಷಣ ನಾನೆಲ್ಲಿ ಇದ್ದೀನಿ ಅನ್ನೋದು ಮರೆತೇ ಹೋಗಿತ್ತು. ಮನೆಯಲ್ಲಿ ಹರೀಶ್ಗೆ ಚಹಾ ಮಾಡಬೇಕು. ನಾನು ಮಾಡೋ ಸ್ಟ್ರಾಂಗ್ ಚಹಾ ಅಂದರೆ ಅವನಿಗೆ ತುಂಬ ಇಷ್ಟ ಅಂತ ಲಕ್ಷ್ಮಿ ಅಮ್ಮ ಬಿಕ್ಕಿದ್ರು. ನಂತರ ನೆನಪಾಯಿತು, ನಾನು ಇಲ್ಲಿ ಇದ್ದೀನಿ, ಈ ಆಶ್ರಮದಲ್ಲಿ ಒಬ್ಬಂಟಿಯಾಗಿ. ಮಂಜು ತಕ್ಷಣ ಅವನನ್ನು ಒಬ್ಬ ಮಗನ ಹಾಗೆ ತಬ್ಬಿಕೊಂಡ. ಅಮ್ಮ, ನೀವು ಒಬ್ಬಂಟಿಯಾಗಿಲ್ಲ, ನಾನಿದ್ದೀನಿ ನಿಮ್ಮ ಜೊತೆ, ಇಲ್ಲಿ ಎಲ್ಲರೂ ಇದ್ದಾರೆ ಅಂದ. ಲಕ್ಷ್ಮಿ ಅಮ್ಮ ಮಂಜುವನ್ನು ನೋಡಿ, ನೀನು ನಿಜವಾಗ್ಲೂ ತುಂಬ ಒಳ್ಳೆಯವನು ಮಗ, ಆದರೆ ನೀನು ಬೇರೆಯವನು. ನನ್ನ ಮಗನಿಂದ ನಾನು ಇದನ್ನು ಎದುರು ನೋಡಿರಲಿಲ್ಲ. ಅವನು ನನ್ನ ಒಬ್ಬಂಟಿಯಾಗಿ ಬಿಟ್ಟು ಹೋಗ್ತಾನೆ ಅಂತ ನಾನು ಕನಸು ಮನಸ್ಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ ಅಂದರು. ಅವರ ದುಃಖದಿಂದ ಮಂಜುವಿಗೆ ಕಣ್ಣೀರನ್ನು ತಡೆದುಕೊಳ್ಳೋಕೆ ಆಗಲಿಲ್ಲ. ಆ ಕ್ಷಣ ಅವನಿಗೆ ಅನಿಸಿತ್ತು, ಎಲ್ಲಕ್ಕಿಂತ ದೊಡ್ಡ ನೋವು ಅಂದರೆ ತನ್ನದೇ ಮಗ ಅಮ್ಮನನ್ನು ಕೈಬಿಟ್ಟು ಹೋದ ಆಗ ಆಗೋದು. ಮಗ, ನೀನು ಹೋಗಿ ನನ್ನ ಹರೀಶ್ಗೆ ಅರ್ಥ ಮಾಡಿಸ್ತೀಯಾ? ಅವನಿಗೆ ಹೇಳು, ನಿನ್ನ ಅಮ್ಮ ನೀನಿಲ್ಲದೆ ಬದುಕೋದಿಲ್ಲ, ಮತ್ತೆಂದಿಗೂ ನಿನಗೆ ತೊಂದರೆ ಕೊಡಲ್ಲ ಅಂತ ಅತ್ತ ಲಕ್ಷ್ಮಿ ಅಮ್ಮ ಬೇಡಿಕೊಂಡರು. ಮಂಜು ಗಂಟಲು ತುಂಬಿ ಕಷ್ಟದಿಂದ ಕಣ್ಣೀರು ತಡ್ಕೊಂಡು, ಸರಿ ಅಮ್ಮ, ನಾನು ಖಂಡಿತ ಹೋಗ್ತೀನಿ, ಅವನಿಗೆ ಅರ್ಥ ಮಾಡಿಸ್ತೀನಿ. ಅದಕ್ಕೂ ಮೊದಲು ನೀವು ತಿಂಡಿ ತಿನ್ನಿ, ಇಲ್ಲ ಅಂದರೆ ಕಾಯಿಲೆಗೆ ಬೀಳ್ತೀರಾ ಅಂದ. 2 ದಿನಗಳು ಕಳೆದೇ ಹೋಯಿತು. ಲಕ್ಷ್ಮಿ ಅಮ್ಮ ಏನನ್ನೂ ತಿನ್ನಲಿಲ್ಲ. ಮಂಜು ಹೇಳಿದ ಮೇಲೆ 2 ತುತ್ತು ತಿನ್ನುತ್ತಿದ್ದರು. 3ನೇ ತುತ್ತು ಬಾಯಿಗೆ ಹಾಕಿಕೊಳ್ಳುತ್ತಲೇ ಇರಲಿಲ್ಲ. ಅವರ ಕಣ್ಣುಗಳು ಒಂದೇ ಸಮನೆ ಬಾಗಿಲನ್ನೇ ನೋಡ್ತಾ ಇರ್ತಿತ್ತು. ಅವರ ಪರಿಸ್ಥಿತಿ ನೋಡಿ ಮಂಜು ಮನಸ್ಸು ಮುದುಡಿ ಹೋಯಿತು. ಅವನಿಂದ ತಡೆದುಕೊಳ್ಳೋಕೆ ಆಗಲಿಲ್ಲ. ಅವನು ನಿರ್ಧಾರ ಮಾಡಿದ, ಆ ಕಲ್ಲು ಮನಸ್ಸಿನ ಮಗನ ಜೊತೆ ಇನ್ನೊಮ್ಮೆ ಮಾತಾಡ್ತೀನಿ, ಬಹುಶಃ ಅವನೊಳಗೆ ಮಲಗಿರುವ ಮಾನವೀಯತೆ ಜಾಗೃತಿ ಆಗಬಹುದು. ಮರುದಿನ ಬೆಳಗ್ಗೆ ಮಂಜು ತನ್ನ ಕಾರಿನಲ್ಲಿ ಬೆಂಗಳೂರಿನಲ್ಲಿರುವ ಹರೀಶ್ನ ಮನೆ ತಲುಪಿದ. ಕಿಟಕಿಯಿಂದ ನೋಡಿದ ಶೀಲಾ ಮಂಜುವಿನ ದೊಡ್ಡ ಗಾಡಿ ನೋಡಿ, ನೋಡ್ರಿ ಯಾರೋ ಬಂದಿದ್ದಾರೆ ಗಾಡೀಲಿ ಅಂತ ಹರೀಶ್ನನ್ನ ಕೂಗಿದಳು. ಹರೀಶ್ ಕೂಡ ಕಿಟಕಿಯಿಂದ ನೋಡಿ ಹುಬ್ಬು ಗಂಟಿಕ್ಕಿದ. ಅರೆ, ಇವನು ಆ ವೃದ್ಧಾಶ್ರಮದ ಮ್ಯಾನೇಜರ್ ಅಲ್ವಾ? ನಮ್ಮಮ್ಮನನ್ನ ಅಲ್ಲಿ ಬಿಟ್ಟು ಬಂದಿದ್ದೆ, ಇವನೀಗ ಇಲ್ಲಿಗೆ ಏಕೆ ಬಂದಿದ್ದಾನೆ? ಶೀಲಾ, ಯಾರು ಗೊತ್ತು?
ಬಹುಶಃ ದುಡ್ಡು ಕೇಳೋಕೆ ಬಂದಿರಬಹುದು. ಆವಾಗಲೇ ಅಹಂಕಾರದಿಂದ ಉಚಿತ ಸೇವೆ ಅಂದಿದ್ರು. ಈಗ ಬುದ್ಧಿ ಬಂದಿರಬೇಕು ಅಂದ್ಲು. ಶೀಲಾ ಬಾಗಿಲು ತೆರೆದಾಗ ಮಂಜು ಕೈ ಜೋಡಿಸಿ, ಅಕ್ಕ, ನಾನು ಆಶ್ರಮದ ಮ್ಯಾನೇಜರ್. ನಾನು ಬಂದಿರೋದು ಅಲ್ಲಿ ಲಕ್ಷ್ಮಿ ಅಮ್ಮನ ಪರಿಸ್ಥಿತಿ ಚೆನ್ನಾಗಿಲ್ಲ. 2 ದಿನದಿಂದ ಏನೂ ತಿಂದಿಲ್ಲ. ಅವರು ಬರೀ ಹರೀಶ್ ಅಂತ ಹಠ ಮಾಡ್ತಿದ್ದಾರೆ. ನೀವಿಬ್ಬರು ಒಮ್ಮೆ ಬಂದು ನೋಡಿದ್ರೆ ಅಂದ. ಅಷ್ಟರಲ್ಲಿ ಹರೀಶ್ ಹೊರಗೆ ಬಂದ. ಮಂಜುವಿನನ್ನು ನೋಡಿದಾಗ ಅವನ ಕೋಪ ಹೆಚ್ಚಾಯಿತು. ನಿಮಗೆ ಒಂದ್ಸಲ ಹೇಳಿದರೆ ಅರ್ಥ ಆಗಲ್ವಾ? ನಮ್ಮ ವಿಷಯದಲ್ಲಿ ತಲೆ ಹಾಕಬೇಡಿ. ಅವರು ನನ್ನಮ್ಮ, ಅವರ ಜೊತೆ ಹೇಗೆ ನಡ್ಕೋಬೇಕು ಅಂತ ನನಗೆ ಗೊತ್ತಿದೆ. ಮಧ್ಯದಲ್ಲಿ ನೀವು ಉಪದೇಶ ಕೊಡೋ ಅವಶ್ಯಕತೆ ಇಲ್ಲ. ಶೀಲಾ, ನಾನು ಹೇಳಿದ್ದು ರೋಹಿತ್ ಯಾರು ದುಡ್ಡಿಲ್ಲದೆ ಕೆಲಸ ಮಾಡಲ್ಲ. ನೋಡಿ, ನಮ್ಮ ಗಾಡೀಲಿ ಬಂದಿದ್ದಾರೆ ಈ ಮ್ಯಾನೇಜರ್ ಸಾಹೇಬರು. ದುಡ್ಡಿಲ್ಲದೆ ಇದನ್ನೆಲ್ಲ ತಗೊಳ್ಳೋಕೆ ಆಗ್ತಾ ಇತ್ತಾ? ಮಂಜು ಆಶ್ಚರ್ಯದಿಂದ, ಇಲ್ಲ ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನನಗೆ ಹಣ ಬೇಡ. ನಾನು ನಿಮಗೆ ಇದನ್ನು ಅರ್ಥ ಮಾಡಿಸೋಕೆ ಬಂದಿದ್ದೀನಿ. ನಿಮ್ಮ ಅಮ್ಮನ ಜೊತೆ ಈ ಥರ ವ್ಯವಹಾರ. ಮಂಜು ಮಾತು ಪೂರ್ತಿ ಆಗೋ ಮುನ್ನ ಹರೀಶ್ ಜೋರಾಗಿ ಕೂಗಿದ, ಸುಮ್ಮನಿರಿ. ನಿಮ್ಮ ನಿಷ್ಪ್ರಯೋಜಕ ಉಪದೇಶ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನಿಮ್ಮಂತಹ ನಿಷ್ಪ್ರಯೋಜಕರು ನಮಗೆ ಅಪ್ಪ ಅಮ್ಮಂದಿರ ಜೊತೆ ಹೇಗೆ ವ್ಯವಹಾರ ಮಾಡಬೇಕು ಅಂತ ಉಪದೇಶ ಕೊಡ್ತೀರಾ? ಹೊರಟು ಹೋಗಿ ಇಲ್ಲಿಂದ ಈಗಲೇ. ಇಲ್ಲ ಅಂದರೆ ನಾ ಪೊಲೀಸ್ಗೆ ಫೋನ್ ಮಾಡಿ ನೀನು ನಮಗೆ ಬ್ಲ್ಯಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡ್ತಿದ್ದೀರಾ ಅಂತ ಕೇಸ್ ಹಾಕ್ತೀನಿ. ಇದು ಕೇಳಿ ಮಂಜು ನಿಂತ ನೆಲವೇ ಕುಸಿದು ಹೋದಂತಾಯಿತು. ಮಾನವೀಯತೆ, ನಾಚಿಕೆ, ಸಹಾನುಭೂತಿ ಯಾವುದರ ಕುರುಹೂ ಅವರ ಮುಖದಲ್ಲಿ ಇರಲಿಲ್ಲ. ಹರೀಶ್ ಕೋಪದಿಂದ ಒಳಗೆ ಹೋಗಿ ನೋಟಿನ ಕಂತೆ ತೆಗೆದುಕೊಂಡು ಬಂದ. ಅದನ್ನು ಯಾವುದೇ ವಿಲನ್ ಥರ ಮಂಜು ಮುಖದ ಮೇಲೆ ಬಿಸಾಡಿದ. ನೋಟುಗಳು ಗಾಳಿಯಲ್ಲಿ ಹಾರಿ ನೆಲದ ಮೇಲೆ ಬಿದ್ದು, ತಗೊಳ್ಳಿ ಈ ದುಡ್ಡು, ಮತ್ತೆ ಇಲ್ಲಿಂದ ಹೊರಟು ಹೋಗು. ಇನ್ನು ಮುಂದೆ ನಿಮ್ಮ ಕೆಟ್ಟ ಮುಖವನ್ನು ನನಗೆ ತೋರಿಸಬೇಡಿ ಅಂದ. ಆದರೆ ಮಂಜು ಆ ಹಣವನ್ನು ತೆಗೆದುಕೊಳ್ಳಲಿಲ್ಲ. ಶಾಂತವಾಗಿ ಅಲ್ಲೇ ನಿಂತಿದ್ದ. ಅವನ ಕಣ್ಣಲ್ಲಿ ಒಂದು ವಿಚಿತ್ರ ಸ್ಥಿರತೆ ಇತ್ತು. ಹರೀಶ್ ಕೋಪದಿಂದ ನಡುಗುತ್ತಾ ಮಂಜುವಿನ ಶಾಂತ ಕಣ್ಣುಗಳನ್ನು ನೋಡಿದ. ಅವನ ಅಹಂಕಾರ ಹೆಚ್ಚಾಯಿತು. ನಿಮ್ಮ ಹತ್ರ ಈ ಅಸಂಬದ್ಧ ಮಾತಾಡೋಕೆ ಸಮಯ ಇರಬಹುದು, ಆದರೆ ನನ್ನ ಹತ್ರ ಇಲ್ಲ ಅಂತ ಎದೆ ಉಬ್ಬಿಸಿ ಹೇಳಿದ. ನಾನು ಗ್ಲೋಬಲ್ ಟೆಕ್ ಸೊಲ್ಯೂಷನ್ ಅಂತ ಹೆಸರಾಂತ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಸೀನಿಯರ್ ಮ್ಯಾನೇಜರ್. ನಾವು ದಿನ ರಾತ್ರಿ ಕಷ್ಟಪಟ್ಟು ಸಂಪಾದಿಸುತ್ತೇವೆ. ನಿಮ್ಮ ಹಾಗೆ ವೃದ್ಧರ ಹೆಸರಿನಲ್ಲಿ ಸಹಾನುಭೂತಿ ತಗೊಂಡು ಭಿಕ್ಷೆ ಬೇಡಿ ದುಡ್ಡು ಸಂಪಾದಿಸೋ ಜನ ಅಲ್ಲ ನಾವು. ನಾವೇನು ಸಂಪಾದಿಸಿದರೂ ಅದು ನಮ್ಮ ಪರಿಶ್ರಮದಿಂದ. ಅರ್ಥ ಆಯ್ತಾ? ಹರೀಶ್ ಯಾವಾಗ ಕಂಪನಿ ಹೆಸರು ಕೇಳಿದನು ಆಗ ಮಂಜುವಿನ ಮುಖದಲ್ಲಿ ಒಂದು ಕ್ಷಣ ಆಶ್ಚರ್ಯದ ಭಾವನೆ ಬಂತು. ತಕ್ಷಣವೇ ಅದು ಒಂದು ಆಳವಾದ ರಹಸ್ಯಮಯಿ ನಗುವಾಗಿ ಬದಲಾಯಿತು. ಅವನ ಕಣ್ಣಲ್ಲಿ ವಿಚಿತ್ರ ಹೊಳಪು ಮೂಡಿತು. ನಿಮಗೆ ಅರ್ಥ ಆಗಿಲ್ವಾ? ಈಗಲೂ ಇಲ್ಲೇ ನಿಂತಿದ್ದೀರಾ? ಇಲ್ಲಿಂದ ಹೊರಡಿ. ಶೀಲಾ ಚೀರಿದಳು. ಆದರೆ ಮಂಜು ಅಲುಗಾಡಲಿಲ್ಲ. ಅವರಿಬ್ಬರನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಪಕ್ಕದಲ್ಲಿದ್ದ ಸೋಫಾದ ಮೇಲೆ ಕುಳಿತು ಬಿಟ್ಟ. ಎದ್ದೇಳಿ, ನಮ್ಮ ಸೋಫಾದಿಂದ ಎದ್ದೇಳಿ, ಶೀಲಾ ಕಿರುಚಿದಳು. ಮಂಜು ಕೇಳಿಸಿಕೊಳ್ಳಲಿಲ್ಲ. ಅವನು ಜೇಬಿನಿಂದ ಫೋನ್ ತೆಗೆದು ಏನೋ ಟೈಪ್ ಮಾಡೋಕೆ ಶುರು ಮಾಡಿದ. ಅವನ ಬೆರಳುಗಳು ಕೀಪ್ಯಾಡ್ ಮೇಲೆ ಯಾವುದೇ ರಾಜನತನ ಆಜ್ಞೆ ಬರೆಯುತ್ತಿದ್ದಾನೆ ಅನ್ನೋ ಹಾಗೆ ಚಲಿಸ್ತಾ ಇತ್ತು. ಹರೀಶ್ ಮತ್ತು ಶೀಲಾ ಆಶ್ಚರ್ಯಪಟ್ಟರು. ಈ ಮನುಷ್ಯನಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಅಂತ. ಕೆಲವು ಕ್ಷಣಗಳ ನಂತರ ಮಂಜು ಫೋನ್ಗೆ ಕಿವಿ ಇಟ್ಕೊಂಡು ಒಂದು ಶಾಂತವಾದ ಆದರೆ ಅಧಿಕಾರಯುತ ಧ್ವನಿಯಲ್ಲಿ ಹೇಳಿದ, ಹಾಂ, ನಾನು ಈಗಷ್ಟೇ ನಿಮಗೆ ಒಂದು ಇಮೇಲ್ ಕಳಿಸಿದ್ದೀನಿ. ನನಗೆ ಇದರ ಮೇಲೆ ತಕ್ಷಣ ಕ್ರಮ ಬೇಕು. ನೀವು ಯಾರ ಜೊತೆ ಮಾತಾಡ್ತೀರಾ? ಯಾವ ಥರ ಆ್ಯಕ್ಷನ್ ತಗೊಳ್ತೀರಾ? ನಿಮ್ಮ ಉದ್ದೇಶವೇನು? ಈ ನಾಟಕ ನಿಲ್ಲಿಸಿ, ಇಲ್ಲಿ ಹೊರಡಿ ಅಂತ ಹರೀಶ್ ಮುಂದೆ ಹೋಗಿ ಅವನ ಕೈ ಹಿಡಿದುಕೊಳ್ಳೋಕೆ ಟ್ರೈ ಮಾಡ್ದ. ಆದರೆ ಮಂಜು ಅದೇ ಸ್ಥಳದಲ್ಲಿ ಗಟ್ಟಿಯಾಗಿ ಕುಳಿತುಕೊಂಡಿದ್ದ. ಅವನ ಫೋನ್ ಕೆಳಗಿಟ್ಟು ಹರೀಶ್ನ ಕಣ್ಣಲ್ಲಿ ಕಣ್ಣಿಟ್ಟು ನೇರವಾಗಿ ನೋಡ್ತಾ ಹೇಳಿದ, ಕೇವಲ 5 ನಿಮಿಷ. ಮನೆಯಲ್ಲಿ ಒಂದು ವಿಚಿತ್ರ ಮೌನ ನೆಲೆಸಿತ್ತು. ಹರೀಶ್ ಮತ್ತು ಶೀಲಾ ಕೋಪ, ಆಶ್ಚರ್ಯ ಮತ್ತು ಗೊಂದಲದಿಂದ ಮಂಜು ಕಡೆ ನೋಡ್ತಾ ಇದ್ರು. ಈ ವ್ಯಕ್ತಿಗೆ ಈ ಆತ್ಮವಿಶ್ವಾಸ ಎಲ್ಲಿಂದ ಬರ್ತಾ ಇದೆ ಅಂತ ಅವರಿಗೆ ಅರ್ಥವಾಗಲಿಲ್ಲ. ಸರಿಯಾಗಿ 5 ನಿಮಿಷದಲ್ಲಿ ಹರೀಶ್ನ ಫೋನ್ ರಿಂಗ್ ಆಯಿತು. ಸ್ಕ್ರೀನ್ ಮೇಲೆ ತನ್ನ CEO ಮಿಸ್ಟರ್ ಕಪೂರ್ ಅವರ ಹೆಸರು ನೋಡಿ ಹರೀಶ್ ಸ್ವಲ್ಪ ಗಾಬರಿಯಾದನು. ಆದರೂ ತನ್ನನ್ನು ತಾನು ಸಂಭಾಳಿಸಿಕೊಂಡು ಫೋನ್ ಎತ್ತುಕೊಂಡನು. ಎಸ್ ಸರ್. ಆ ಕಡೆಯಿಂದ ಧ್ವನಿ ಬಂತು. ಹರೀಶ್ನ ಕಾಲ ಕೆಳಗೆ ನೆಲ ಕುಸಿದಂತಾಯಿತು. ಅವನ ಮುಖ ಬೆಳಚಿಕೊಂಡಿತ್ತು ಮತ್ತು ಕೈಗಳು ಕಂಪಿಸುತ್ತಿದ್ದವು. ಫೋನ್ ಸ್ಪೀಕರ್ ಆನ್ ಇತ್ತು ಮತ್ತು CEO ಕಿರುಚಿಕೊಳ್ಳುವ ಧ್ವನಿ ಪೂರ್ತಿ ಕೋಣೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ನಿಮಗೆ ಎಷ್ಟು ಧೈರ್ಯ ಮಿಸ್ಟರ್ ಮಂಜು ಪ್ರಕಾಶ್ ಜೊತೆ ಈ ರೀತಿ ಮಾತನಾಡಲು? ನೀವು ಅವರನ್ನು 2 ಕ್ಯಾಸಿನ ವ್ಯಕ್ತಿ ಮತ್ತು ಬ್ಲ್ಯಾಕ್ ಮೇಲರ್ ಎಂದು ಹೇಳುತ್ತಿದ್ದೀರಾ? ನಿಮ್ಮನ್ನು ಈ ತಕ್ಷಣದಿಂದಲೇ ಕೆಲಸದಿಂದ ವಜಾಗೊಳಿಸುತ್ತಿದ್ದೇನೆ. ಮುಂದಿನ 24 ಗಂಟೆಯೊಳಗೆ ಕಂಪನಿ ಮನೆಯನ್ನು ಖಾಲಿ ಮಾಡಿ, ಇಲ್ಲದಿದ್ದರೆ ಭದ್ರತಾ ಸಿಬ್ಬಂದಿ ನಿಮ್ಮನ್ನು ಮನೆಯಿಂದ ಹೊರಹಾಕುತ್ತಾರೆ. ಫೋನ್ ಕಟ್ಟಾಯಿತು. ಹರೀಶ್ ತಟಸ್ಥನಾಗಿ ನಿಂತಿದ್ದ. ಅವನ ಮೊಬೈಲ್ ಕೈತಪ್ಪಿ ನೆಲದ ಮೇಲೆ ಬಿದ್ದು ಹೋಯಿತು. ಶೀಲಾ ಗಾಬರಿಯಿಂದ ಏನಾಯಿತು, ಯಾರ ಫೋನ್ ಆಗಿತ್ತು ಎಂದು ಕೇಳಿದಳು. ಆದರೆ ಹರೀಶ್ನ ದೃಷ್ಟಿ ಸೋಫಾದ ಮೇಲೆ ಶಾಂತಿಯಿಂದ ಕುಳಿತಿದ್ದ ಮಂಜುವಿನ ಮೇಲೆ ಇತ್ತು.
ಈಗ ಅವನ ಕಣ್ಣುಗಳಲ್ಲಿ ಕೋಪ ಇರಲಿಲ್ಲ, ಬದಲಿಗೆ ಭಯವಿತ್ತು. ಅವನು ಮಂಜುವಿನ ಕಡೆ ನೋಡಿದ. ನಡುಗುವ ಧ್ವನಿಯಲ್ಲಿ, ನೀನು ಯಾರು ಎಂದು ಕೇಳಿದ. ಮಂಜು ಶಾಂತಿಯಿಂದ ಎದ್ದನು. ಈಗ ಅವನ ಕಣ್ಣುಗಳಲ್ಲಿ ಆ ನೋವು ಇರಲಿಲ್ಲ, ಬದಲಿಗೆ ಬೆಳಕು ಇತ್ತು. ನಾನು ಮಂಜು ಪ್ರಕಾಶ್, ಹೊಸ ಬೆಳಕು ನಿಲಯದ ಸೇವಕ. ಇದನ್ನು ನಾನು ನನ್ನ ದಿವಂಗತ ತಾಯಿಯ ಹೆಸರಿನಲ್ಲಿ ನೆನಪಿಗಾಗಿ ನಿರ್ಮಿಸಿದ್ದೇನೆ. ಮತ್ತೆ ನಾನು ಆ ಗ್ಲೋಬಲ್ ಟೆಕ್ ಸೊಲ್ಯೂಷನ್ನ ಪ್ರಮುಖ ಷೇರುದಾರನೂ ಆಗಿದ್ದೇನೆ. ಇದರ ಆಧಾರದ ಮೇಲೆ ನೀನೇ ಇಷ್ಟೊಂದು ಅಹಂಕಾರ ತೋರಿಸುತ್ತಿದ್ದೆ. ಮಿಸ್ಟರ್ ಕಪೂರ್ಗೆ ನಾನೇ ಫೋನ್ ಮಾಡಿರುವುದು. ಇದು ಕೇವಲ ಶಬ್ದವಾಗಿರಲಿಲ್ಲ ಎಂದು ಎಂತಹ ಬಿರುಗಾಳಿಯಾಗಿತ್ತೆಂದರೆ ಇದರಲ್ಲಿ ಹರೀಶ್ ಮತ್ತು ಶೀಲಾ ಅಹಂಕಾರದ ಸಾಮ್ರಾಜ್ಯ ಒಂದು ಕ್ಷಣದಲ್ಲಿ ಮುಳುಗಿ ಹೋಗಿತ್ತು. ಈಗ ಅವರಿಗೆ ಅರ್ಥವಾಗಿತ್ತು, ಅವರು ಯಾವುದೋ ಸಾಮಾನ್ಯ ವ್ಯಕ್ತಿಗೆ ಕೆಣಕಿರಲಿಲ್ಲ, ಬದಲಿಗೆ ತಮ್ಮ ಅದೃಷ್ಟವನ್ನೇ ಕೆಣಕಿಕೊಂಡಿದ್ದರು. ಹರೀಶ್ ಮತ್ತು ಶೀಲಾಳ ಉಸಿರು ನಿಂತು ಹೋದ ಹಾಗೆ ಆಯಿತು. ಯಾವ ವ್ಯಕ್ತಿಯ ಎದುರು ಅವರು ಕೇವಲ ಕ್ಷಣಗಳ ಹಿಂದೆ ತಮ್ಮ ಸಂಪತ್ತು ಮತ್ತು ಪದವಿಯ ಅಹಂಕಾರ ತೋರಿಸುತ್ತಿದ್ದರು, ಅದೇ ವ್ಯಕ್ತಿ ತಮ್ಮದೇ ಆದ ಕಂಪನಿಯ ಮಾಲೀಕರಾಗಿ ಬದಲಾಗಿದ್ದರು. ಈ ವಾಸ್ತವವು ಎಷ್ಟು ಕಹಿಯಾಗಿತ್ತೆಂದರೆ ಅವನ ಗಂಟಲು ಒಣಗಿ ಹೋಗಿತ್ತು. ಶೀಲಾ ಯಾವಾಗಲೂ ತನ್ನ ಹರಿತವಾದ ನಾಲಿಗೆಯನ್ನು ಹರಿಬಿಡುತ್ತಿದ್ದಳು. ಇಂದು ಅವಳ ಬಾಯಿಂದ ಒಂದು ಶಬ್ದ ಕೂಡ ಹೊರಬರಲಿಲ್ಲ. ಅವಳು ಕಂಪಿಸುತ್ತಾ ಸೋಫಾದ ಮೇಲೆ ಕುಳಿತುಕೊಂಡಳು. ಹರೀಶ್ನ ಪರಿಸ್ಥಿತಿ ಇದಕ್ಕಿಂತ ಕೆಟ್ಟದಾಗಿತ್ತು. ಅವನು ನಡುಗುತ್ತಾ ಮಂಜು ಅವರ ಕಾಲಿಗೆ ಬಿದ್ದನು. ಅವನ ಎಲ್ಲ ದುರಹಂಕಾರ, ಗರ್ವ ಮಣ್ಣು ಪಾಲಾಯಿತು. ಸರ್ ಸರ್ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಅವನು ಒಂದು ಮಗುವಿನಂತೆ ಅಳುತ್ತಿದ್ದನು. ನಾನು ದೊಡ್ಡ ತಪ್ಪು ಮಾಡಿದ್ದೇನೆ. ನಾನು ಕುರುಡನಾಗಿದ್ದೆ. ನನ್ನ ಮಕ್ಕಳನ್ನು ಹೇಗೆ ಬೆಳೆಸಲಿ, ನನ್ನ ತಾಯಿಯನ್ನು ಹೇಗೆ? ಅವನಿಗೆ ವಾಕ್ಯ ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ. ಮಂಜು ತಲೆ ತಗ್ಗಿಸಿದ. ಹರೀಶ್ ಕಡೆಗೆ ನೋಡಿದರು. ಅವನ ಕಣ್ಣುಗಳಲ್ಲಿ ಈಗ ಕೋಪ ಇರಲಿಲ್ಲ, ಬದಲಿಗೆ ಒಂದು ಆಳವಾದ ನೋವಿತ್ತು. ನಿನ್ನ ಅಮ್ಮ ನಿನ್ನ ಕಾಲ ಮೇಲೆ ಬಿದ್ದು ಇದೇ ರೀತಿ ಭಿಕ್ಷೆ ಬೇಡುತ್ತಿದ್ದರು. ಆಗ ಅವರ ದುಃಖ ಏಕೆ ಕಾಣಿಸಲಿಲ್ಲ ಹರೀಶ್? ಆಗ ಅವರು ನನ್ನನ್ನು ಮನೆಯಿಂದ ಹೊರ ಹಾಕಬೇಡ ಎಂದು ಹೇಳುತ್ತಿದ್ದರು. ಆಗ ನಿನ್ನ ಮಾನವೀಯತೆ ಎಲ್ಲಿ ಮಲಗಿತ್ತು? ಮಂಜುವಿನ ಪ್ರತಿ ಶಬ್ದಗಳು ಹರೀಶ್ನ ಮನಸ್ಸನ್ನು ಶೂಲದಂತೆ ಚುಚ್ಚುತ್ತಿದ್ದವು. ಸರ್, ನಾನು ಅಮ್ಮನನ್ನು ವಾಪಸ್ ಕರೆದುಕೊಂಡು ಬರುತ್ತೇನೆ. ನಾನು ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತೇನೆ. ಪ್ಲೀಸ್, ನನ್ನ ನೌಕರಿ ವಾಪಸ್ ಕೊಡಿಸಿ. ನನ್ನ ಮನೆ, ನಾನು ರೋಡಿಗೆ ಬಂದು ಬಿಡುತ್ತೇನೆ ಸರ್, ಹರೀಶ್ ಬೇಡಿಕೊಂಡನು. ಮಂಜು ಒಂದು ಕ್ಷಣ ಶಾಂತವಾದ ಉಸಿರು ತೆಗೆದುಕೊಂಡನು. ನಿನ್ನ ನೌಕರಿ ಮತ್ತು ನಿನ್ನ ಮನೆ ಪುನಃ ಸಿಗಬಹುದು ಹರೀಶ್, ಆದರೆ ನೀನು ಗೌರವ, ವಿಶ್ವಾಸ ನಿನ್ನ ಅಮ್ಮನ ದೃಷ್ಟಿಯಲ್ಲಿ ಕಳೆದುಕೊಂಡಿದ್ದೀಯಾ. ಅದು ನಿನಗೆ ಹೇಗೆ ವಾಪಸ್ ಸಿಗುತ್ತದೆ? ಅವರು ಮುಂದೆ ಹೇಳಿದರು. ನೀನು ನಿನ್ನ ಅಮ್ಮನನ್ನು ಭಾರ ಎಂದುಕೊಂಡಿದ್ದೀಯಲ್ಲ, ಅಲ್ಲವೇ? ಇಂದು ನಿನಗೆ ಆ ಹೊರೆ ಇಲ್ಲದೆ ಬದುಕುವ ಸ್ವಾತಂತ್ರ್ಯ ಸಿಕ್ಕಿದೆ. ಹೋಗು ಮತ್ತು ನೋಡು, ನಿನ್ನ ಅಮ್ಮ ಆಶೀರ್ವಾದವಿಲ್ಲದೆ ನಿನ್ನ ಸಂಪತ್ತು ಎಲ್ಲಿಯ ತನಕ ಹೋಗುತ್ತದೆ ಎಂದು. ಮಂಜು ಹಿಂತಿರುಗಿ ಶೀಲಾಳ ಕಡೆ ನೋಡಿದರು. ಅವಳು ಈಗಲೂ ಅಳುತ್ತಿದ್ದಳು. ಮತ್ತೆ ನೀನು ಈ ಮನೆಯಲ್ಲಿ ಶಾಂತಿ ಬಯಸಿದ್ದೆ ಅಲ್ಲವೇ? ಈಗ ನಿನಗೆ ಇಲ್ಲಿ ತುಂಬ ಶಾಂತಿ ಸಿಗುತ್ತದೆ. ಈಗ ನಿನ್ನನ್ನು ಈ ಮನೆಯಲ್ಲಿ ತಡೆಯುವವರು ಅಲ್ಲ, ಏನು ಮಾಡುವವರು ಇರುವುದಿಲ್ಲ. ಈ ಮನೆ ಪೂರ್ತಿಯಾಗಿ ಖಾಲಿಯಾಗುತ್ತದೆ. ಬಹುಶಃ ಈಗ ನಿಮಗೂ ಅರ್ಥವಾಗಿರಬಹುದು. ಒಬ್ಬರ ತಲೆ ಮೇಲಿರುವ ಸೂರು ಕಿತ್ತುಕೊಂಡರೆ ಆಗ ಹೇಗೆ ಅಸಹಾಯಕತೆ ಅನುಭವಿಸಬೇಕಾಗುತ್ತದೆ ಎಂದು. ನೀವು ನಿಮ್ಮ ಅಮ್ಮನನ್ನು ಬೇರೆ ಮಾಡಿ ಒಳ್ಳೆಯದ್ದೇ ಮಾಡಿದ್ರಿ ಮಂಜು, ವ್ಯಂಗ್ಯದ ನಗುವಿನ ಜೊತೆ ಹೇಳಿದನು. ನಿಮ್ಮ ಆ ಅಮ್ಮನ ಆಶೀರ್ವಾದಕ್ಕೆ ಯೋಗ್ಯರಲ್ಲ ಅವರಿಗೆಂದು ಆಶ್ರಮದಲ್ಲಿ ಇರುವವರು. ಆಗದಿದ್ದರೂ ಇನ್ನು 1 ವಾರದ ನಂತರ ಅವರಿಗೆ ಆಶ್ರಮ ಅಭ್ಯಾಸವಾಗುತ್ತದೆ. ನನಗೆ ನಂಬಿಕೆ ಇದ್ದರೆ ಇದರ ನಂತರ ಅವರು ಇಲ್ಲಿ ಯಾವುದೇ ನಿಂದನೆ, ಅಪಮಾನಗಳಿಲ್ಲದೆ ಶಾಂತಿ ಮತ್ತು ನೆಮ್ಮದಿಯಿಂದ ಬದುಕುತ್ತಾರೆ. ಅವರು ಒಂದು ಕ್ಷಣ ನಿಂತು ನಂತರ ಹೇಳಿದರು. ಈಗ ಅವರ ಧ್ವನಿ ಇನ್ನೂ ಜೋರಾಗಿತ್ತು. ಆದರೆ ಈಗ ನಾನು ನಿನ್ನನ್ನು ನೆಮ್ಮದಿ, ಶಾಂತಿಯಾಗಿ ಬದುಕಲು ಬಿಡುವುದಿಲ್ಲ ಮತ್ತು ಇದರ ನಂತರ ನೀನು ನಮ್ಮ ಕಂಪನಿಯಲ್ಲಿ ಅಲ್ಲ, ಬೇರೆ ಯಾವುದೇ ಕಂಪನಿಯಲ್ಲಿ ಕೆಲಸ ಮಾಡಲು ಯೋಗ್ಯರಾಗಿರುವುದಿಲ್ಲ. ನಾನು ಬಿಡುವುದೂ ಇಲ್ಲ. ನಾನು ನಿಮ್ಮ ಗರ್ವವನ್ನು ಮಣ್ಣುಪಾಲು ಮಾಡುತ್ತೇನೆ. ನಿಮಗೆ ಯಾವುದೇ ಫ್ಯೂಸ್ ಕೆಲಸವನ್ನು ಕೊಡಬಾರದು. ಹೀಗೆ ಹೇಳಿ ಮಂಜು ಇನ್ನೊಂದು ಮಾತನಾಡದೆ ಬಾಗಿಲ ಕಡೆ ಹೊರಟು ಹೋದ. ಹರೀಶ್ ಕೂಗುತ್ತಿದ್ದನು. ಸರ್ ಪ್ಲೀಸ್, ಕೊನೆಯ ಒಂದು ಅವಕಾಶ ಕೊಡಿ. ನೀವು ಹೇಗೆ ಹೇಳುತ್ತೀರೋ ಹಾಗೆ ಮಾಡುತ್ತೇನೆ ಸರ್, ನನ್ನ ಮಾತು ಕೇಳಿ. ಆದರೆ ಮಂಜು ನಿಲ್ಲಲಿಲ್ಲ. ಅವರು ಸಮಯ ವ್ಯರ್ಥ ಮಾಡದೆ ಮನೆಯಿಂದ ಹೊರಗೆ ಬಂದರು. ಹಿಂದೆ ಬಿಟ್ಟು ಹೋದ ಇಬ್ಬರು ವ್ಯಕ್ತಿಗಳು ಈಗಷ್ಟೇ ಆಕಾಶದಿಂದ ಭೂಮಿಯ ಮೇಲೆ ಬಿದ್ದಿದ್ದರು. ನಂತರ ಇನ್ನೂ ಅರ್ಧ ಗಂಟೆ ತುಂಬ ಕಷ್ಟದಿಂದ ಕಳೆದರು. ಹರೀಶ್ನ ಕಾರು ಹೊಸಬೆಳಕು ನಿಲಯದ ಗೇಟ್ ಹತ್ತಿರ ಧೂಳೆಬ್ಬಿಸುತ್ತಾ ನಿಂತಿತ್ತು. ಹರೀಶ್ ಮತ್ತು ಶೀಲಾ ಓಡುತ್ತಾ ಒಳಗೆ ಬಂದರು. ಅವರ ಮುಖದಲ್ಲಿ ಗಾಬರಿ ಮತ್ತು ಪಶ್ಚಾತ್ತಾಪದ ಭಾವನೆ ಇತ್ತು. ಲಕ್ಷ್ಮಿ ಅಮ್ಮ ಅವರು ತಮ್ಮ ಕೋಣೆಯ ಕಿಟಕಿ ಹತ್ತಿರ ಕುಳಿತಿದ್ದರು. ಅವರು ಹೊರಗೆ ನೋಡುತ್ತಿದ್ದರು. ಹಾಗೆಯೇ ಅವರ ಹರೀಶ್ನನ್ನು ನೋಡಿದರು. ಅವರ ಕಣ್ಣುಗಳಲ್ಲಿ ಒಂದು ವಿಚಿತ್ರ ಹೊಳಪು ಇತ್ತು. ನನಗೆ ನಂಬಿಕೆ ಇತ್ತು. ನನ್ನ ಮಗ ನನ್ನನ್ನು ಕರೆದುಕೊಂಡು ಹೋಗಲು ಅವಶ್ಯಕವಾಗಿ ಬರುತ್ತಾನೆ. ಲಕ್ಷ್ಮಿ ಅಮ್ಮನ ಧ್ವನಿಯಲ್ಲಿ ಖುಷಿ ಮತ್ತು ಹೆಮ್ಮೆ ಎರಡೂ ಇತ್ತು. ನಿನಗೆ ಧನ್ಯವಾದಗಳು ದೇವರೇ. ಹೀಗೆ ಹೇಳುತ್ತಾ ಅವರು ಆಕಾಶದ ಕಡೆ ನೋಡುತ್ತಾ ತಮ್ಮ ಕೈ ಜೋಡಿಸಿದರು. ರಿಸೆಪ್ಷನ್ನಲ್ಲಿ ಕುಳಿತ ವ್ಯಕ್ತಿಯಿಂದ ಲಕ್ಷ್ಮಿ ಅಮ್ಮನವರ ಕೋಣೆಯ ನಂಬರ್ ಕೇಳಿದ ಹರೀಶ್ ವೇಗವಾಗಿ ಕೋಣೆಗೆ ಬಂದನು. ಶೀಲಾ ಕೂಡ ಅಷ್ಟೇ ವೇಗವಾಗಿ ಅವನ ಹಿಂದೆ ಬರುತ್ತಿದ್ದಳು. ಒಳಗೆ ಬರುತ್ತಿದ್ದಂತೆ ಹರೀಶ್ ತನ್ನ ಅಮ್ಮನ ಕಾಲಿಗೆ ಬಿದ್ದನು. ಅವನ ಕಣ್ಣೀರು ಅಮ್ಮನ ಕಾಲನ್ನು ಒದ್ದೆ ಮಾಡಿತ್ತು. ಅಮ್ಮ, ನನ್ನನ್ನು ಕ್ಷಮಿಸು. ನಾನು ತುಂಬ ಕೆಟ್ಟ ಮಗ. ನಾನು ನಿನ್ನ ಜೊತೆ. ಅವನ ಧ್ವನಿ ಗದ್ಗದವಾಗಿತ್ತು. ಲಕ್ಷ್ಮಿ ಅಮ್ಮ ಅವರು ತಮ್ಮ
ನಡುಗುವ ಕೈಗಳಿಂದ ಹರೀಶ್ನನ್ನು ಮೇಲೆತ್ತಿದರು. ಅರೆ ಹುಚ್ಚ, ಅಮ್ಮ ಯಾವಾಗಲೂ ತನ್ನ ಮಕ್ಕಳನ್ನು ಕೆಟ್ಟವರೆಂದು ಕೊಳ್ಳುವುದಿಲ್ಲ. ನೀನು ಬಂದಿರೋದೇ ನನಗೆ ಹೆಚ್ಚು. ಅವರು ಹರೀಶ್ ಮತ್ತು ಶೀಲಾಳನ್ನು ತಬ್ಬಿಕೊಂಡರು. ಆಗ ಮಂಜು ಅಲ್ಲಿಗೆ ಬಂದರು. ಹರೀಶ್ ಮತ್ತು ಶೀಲಾ ತಟ್ಟನೆ ಅವರ ಕಾಲಿಗೆ ಬಿದ್ದರು. ಸರ್, ನಮ್ಮಿಂದ ತುಂಬ ದೊಡ್ಡ ತಪ್ಪಾಯಿತು. ನಾವು ನಮ್ಮ ಅಮ್ಮನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇವೆ. ಇವರು ನಮ್ಮ ದೇವರು. ಪ್ಲೀಸ್ ಸರ್, ನಮಗೆ ಒಂದು ಅವಕಾಶ ಕೊಡಿ. ಮಂಜು ಕಠೋರವಾದ ಧ್ವನಿಯಲ್ಲಿ ಹೇಳಿದರು. ನಾನು ನಿಮ್ಮ ಮೇಲೆ ನಂಬಿಕೆ ಇಡುವುದಿಲ್ಲ. ಒಮ್ಮೆ ಮೋಸ ಮಾಡಿದ್ದೀರಾ. ಲಕ್ಷ್ಮಿ ಅಮ್ಮ ಅವರು ಕೈ ಜೋಡಿಸಿ ಹೇಳಿದರು. ಮಗ ಮಂಜು, ಇವರನ್ನು ಕ್ಷಮಿಸು. ಇವರು ನನ್ನ ಮಕ್ಕಳು. ಎಲ್ಲ ವ್ಯಕ್ತಿಗಳಿಂದ ತಪ್ಪಾಗುತ್ತದೆ. ಈಗ ಇವರಿಗೆ ಪಶ್ಚಾತ್ತಾಪವಾಗಿದೆ. ಮಂಜು ಅವರು ಲಕ್ಷ್ಮಿ ಅಮ್ಮನ ಖುಷಿಯಿಂದ ತುಂಬಿದ ಕಣ್ಣುಗಳಿಂದ ನೋಡಿದರು. ಅವರಿಗೆ ಅರ್ಥವಾಗಿತ್ತು. ಒಬ್ಬ ಅಮ್ಮನ ಪ್ರೀತಿ ತನ್ನ ಮಕ್ಕಳಿಗಾಗಿ ಯಾವಾಗಲೂ ಅಮರವಾಗಿರುತ್ತದೆ. ಅವನು ದೀರ್ಘವಾದ ಉಸಿರು ತೆಗೆದುಕೊಂಡನು. ಸರಿ, ಅವರು ದೃಢವಾದ ಧ್ವನಿಯಲ್ಲಿ ಹೇಳಿದರು. ಕೇವಲ ಲಕ್ಷ್ಮಿ ಅಮ್ಮನ ಖುಷಿಗಾಗಿ ನಿಮಗೆ ಇನ್ನೊಂದು ಅವಕಾಶ ಕೊಡುತ್ತಿದ್ದೇನೆ. ಆದರೆ ನೀವು ಕೇಳಿಸಿಕೊಳ್ಳಿ. ಅವರ ಕಣ್ಣುಗಳಲ್ಲಿ ಬೆಂಕಿಯಂತೆ ಸುಡುತ್ತಿದ್ದವು. ಒಂದು ವೇಳೆ ಭವಿಷ್ಯದಲ್ಲಿ ಲಕ್ಷ್ಮಿ ಅಮ್ಮನವರು ಸ್ವಲ್ಪ ತೊಂದರೆಯಾದರೂ ಅವರ ಕಣ್ಣುಗಳಲ್ಲಿ ಒಂದು ಹನಿ ಕಣ್ಣೀರು ಬಂದರು, ನಾನು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ತಿಳಿಯಿತೆ? ಹರೀಶ್ ಮತ್ತು ಶೀಲಾ ಸರಿ ಎನ್ನುವಂತೆ ತಲೆಯಾಡಿಸಿದರು. ಅವರು ಒಳ್ಳೆಯ ಮನಸ್ಸಿನಿಂದ ತಮ್ಮ ತಾಯಿಯನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡಿಕೊಳ್ಳುವುದಾಗಿ ಪೂರ್ಣ ಹೃದಯದಿಂದ ಭರವಸೆ ನೀಡಿದರು. ಸ್ನೇಹಿತರೆ, ಪೋಷಕರು ಭೂಮಿಯ ಮೇಲೆ ದೇವರ ರೂಪ. ಅವರಿಗೆ ನಾವೆಲ್ಲರೂ ಋಣಿಯಾಗಿರಬೇಕು. ಅವರ ಋಣವನ್ನು ನಾವು 7 ಜನ್ಮದಲ್ಲೂ ತೀರಿಸಲು ಸಾಧ್ಯವಿಲ್ಲ. ಯಾರು ಅವರನ್ನು ಗೌರವಿಸುತ್ತಾರೋ ಜೀವನ ಅವರನ್ನು ಗೌರವಿಸುತ್ತದೆ. ಯಾರು ಅವರನ್ನು ಕೈಬಿಡುತ್ತಾರೋ ಅದೃಷ್ಟವು ಅವರನ್ನು ಒಂಟಿಯಾಗಿ ಬಿಟ್ಟು ಬಿಡುತ್ತದೆ. ಅಮ್ಮ ಎನ್ನುವುದು ಕೇವಲ ಒಂದು ಶಬ್ದವಲ್ಲ, ಬದಲಿಗೆ ನಮ್ಮ ಜೀವನವನ್ನು ಹಿನ್ನೀರುವ ಅಡಿಪಾಯ. ಹರೀಶ್ ಮತ್ತು ಶೀಲಾ ತಮ್ಮ ಮೂರ್ಖತನದಲ್ಲಿ ಡೈನಮೈಟ್ ಬೆಳೆಸಿ ಅಡಿಪಾಯವನ್ನು ಸ್ಫೋಟಿಸಲು ಪ್ರಯತ್ನಿಸಿದರು. ಆದರೆ ತಡವಾಗಿಯಾದರೂ ಅವರಿಗೆ ತಮ್ಮ ತಪ್ಪಿನ ಅರಿವಾಗಿತ್ತು. ಒಬ್ಬ ತಾಯಿಗೆ ತಮ್ಮ ಕಳೆದು ಹೋದ ಸಂಸಾರ ಮರಳಿ ಸಿಕ್ಕಿತ್ತು. ಆದರೆ ಪ್ರಪಂಚದಲ್ಲಿ ಸಾವಿರಾರು ಲಕ್ಷ್ಮಿ ಅಮ್ಮನಂತವರು ಇಂದಿಗೂ ಆಶ್ವಾಸನೆಯುತ್ತ ವೃದ್ಧಾಶ್ರಮಗಳಲ್ಲಿ ತಮ್ಮ ಮಗ ಹರೀಶ್ನ ಬರುವಿಕೆಗಾಗಿ ಕಾಯುತ್ತಾ ಇದ್ದಾರೆ. ಯಾವಾಗ ಆಶ್ರಮದ ಬಾಗಿಲು ತೆರೆಯುತ್ತದೆಯೋ ಮತ್ತು ತಮ್ಮ ಮಗ ತಮ್ಮನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾನೋ ಎನ್ನುವ ನಂಬಿಕೆಯಿಂದ. ವೀಕ್ಷಕರೇ, ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.